ಸ್ನೇಹಿತರೆ ನಮಸ್ಕಾರ. ಕಳೆದ ವಾರ ಭಾರತದ ಸ್ಟಾಕ್ ಮಾರ್ಕೆಟ್ ತುಂಬಾ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ನಿಫ್ಟಿ, ಸೆನ್ಸೆಕ್ಸ್ ಇವೆರಡೂ ಕೂಡ ಒಳ್ಳೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ವು. ನಿಫ್ಟಿ ಬಂದ್ಬಿಟ್ಟು 25,000 ಲೆವೆಲ್ ಮೇಲ್ಗಡೆ ಟ್ರೇಡ್ ಆಗ್ತಿತ್ತು. ಕಾರಣ ಏನಂತಂದ್ರೆ ಭಾರತದ ರಿಸರ್ವ್ ಬ್ಯಾಂಕ್ ಲಿಕ್ವಿಡಿಟಿ ಜಾಸ್ತಿ ಆಗ್ಲಿ ಅಂತ ಹೇಳಿ ರೆಪೋ ರೇಟ್ ಅನ್ನ ರಿಡ್ಯೂಸ್ ಮಾಡಿದರ ಪರಿಣಾಮವಾಗಿ ಸ್ಟಾಕ್ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಆದ್ರೆ ಕಳೆದ 3-4 ದಿನದಿಂದ ದಿಢೀರ್ ಅಂತ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿದೆ, ಕಂಟಿನ್ಯೂ ಆಗಿ ಕೆಳಗಡೆ ಬರ್ತಾ ಇದೆ. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಯಾಕೆ ಕೆಳಗಡೆ ಬರ್ತಾ ಇದೆ, ಯಾವೆಲ್ಲ ಫ್ಯಾಕ್ಟರ್ಸ್ ಗಳು ಮಾರ್ಕೆಟ್ ಅನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರೋದಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ವಾರ್ ಬಿಟ್ವೀನ್ ಇಸ್ರೇಲ್ ಅಂಡ್ ಇರಾನ್. ಈ ಎರಡೂ ದೇಶಗಳ ನಡುವೆ ಲಾಸ್ಟ್ ಒಂದು ವಾರದಿಂದ ಕಂಟಿನ್ಯೂ ಆಗಿ ಯುದ್ಧ ಆಗ್ತಿದೆ. ಆ ಕಾರಣದಿಂದಾಗಿ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಸ್ನೇಹಿತರೆ, ಈ ಎರಡೂ ದೇಶಗಳ ನಡುವೆ ಯುದ್ಧ ನಡೀತಾ ಇರೋದು ಇದೇ ಮೊದಲೇನಲ್ಲ. ಹಿಂದೆನೂ ಕೂಡ ಅನೇಕ ಸಲ ನಡೆದಿದೆ, ಮುಂದೂ ಕೂಡ ನಡಿಬಹುದು, ಇವಾಗ್ಲೂ ನಡೀತಾ ಇದೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಅವಾಗವಾಗ ಯಾವ ರೀತಿ ಯುದ್ಧ ನಡೀತಾ ಇರುತ್ತೆ, ಅದೇ ರೀತಿಯಾಗಿ ಈ ಎರಡೂ ದೇಶಗಳ ನಡುವೆ ಅವಾಗ ಯುದ್ಧ ನಡೀತಾ ಇರುತ್ತೆ. ಈ ಯುದ್ಧದ ಪರಿಣಾಮದಿಂದಾಗಿ ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಸ್ನೇಹಿತರೆ, ನೀವು ಪ್ರಶ್ನೆ ಮಾಡಬಹುದು, ಈ ಇಸ್ರೇಲ್ ಮತ್ತು ಇರಾನ್ ಈ ದೇಶಗಳ ನಡುವೆ ಯುದ್ಧ ನಡೆದ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ ಯಾಕೆ ಕೆಳಗೆ ಬರುತ್ತೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಸ್ನೇಹಿತರೆ, ಈ ಇರಾನ್ ಇದೆಯಲ್ಲ, ಈ ಇರಾನ್ ಅನ್ನೋ ರಾಷ್ಟ್ರ ವಿಶ್ವದಲ್ಲೇ ಅತಿ ಹೆಚ್ಚು ಕ್ರೂಡ್ ಆಯಿಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ದೇಶ. ಯಾವಾಗ ಈ ಇರಾನ್ ದೇಶದಲ್ಲಿ ಯುದ್ಧ ನಡೆಯುತ್ತೆ, ಕ್ರೂಡ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ದಿನದ ಮಟ್ಟಿಗೆ ನಿಂತೋಗ್ಬಿಡುತ್ತೆ. ಅವಾಗ ಸಪ್ಲೈ ಚೈನ್ ಮೇಲೆ ಸ್ವಲ್ಪ ಹೊಡೆತ ಬೀಳುತ್ತೆ. ಅವಾಗ ಕ್ರೂಡ್ ಆಯಿಲ್ ಪ್ರೈಸ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಆ ಕಾರಣದಿಂದಾಗಿ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಈಗ ನೀವು ಪ್ರಶ್ನೆ ಮಾಡಬಹುದು, ಈ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗೋದಕ್ಕೂ ಸ್ಟಾಕ್ ಮಾರ್ಕೆಟ್ಗೂ ಏನ್ ಸಂಬಂಧ ಅಂತ ನೀವು ಪ್ರಶ್ನೆ ಮಾಡಬಹುದು. ಸ್ನೇಹಿತರೆ, ಯಾವುದೇ ಒಂದು ದೇಶದ ಎಕಾನಮಿನಲ್ಲಿ ಕ್ರೂಡ್ ಆಯಿಲ್ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಕ್ರೂಡ್ ಆಯಿಲ್ ಇಂದನೇ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವೂ ಕ್ರೂಡ್ ಆಯಿಲ್ ಇಂದನೇ ಮ್ಯಾನುಫ್ಯಾಕ್ಚರ್ ಆಗೋದು. ಕ್ರೂಡ್ ಆಯಿಲ್ ಇಸ್ ದ ವೆರಿ ಎಸೆನ್ಷಿಯಲ್ ರಾ ಮೆಟೀರಿಯಲ್ ಫಾರ್ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಕೆರೋಸಿನ್. ಯಾವಾಗ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಆಟೋಮೆಟಿಕ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವೂ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಕ್ರೂಡ್ ಆಯಿಲ್ ಪ್ರೈಸ್ ರಿಡ್ಯೂಸ್ ಆಗುತ್ತೆ, ಆಟೋಮೆಟಿಕ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವೂ ರಿಡ್ಯೂಸ್ ಆಗುತ್ತೆ. ಈ ಇರಾನ್ ದೇಶದಲ್ಲಿ ಸದ್ಯಕ್ಕೆ ಯುದ್ಧ ನಡೀತಾ ಇರೋದ್ರಿಂದ ಕ್ರೂಡ್ ಆಯಿಲ್ ಪ್ರೈಸ್ ಇದೆಯಲ್ಲ ಕಂಟಿನ್ಯೂ ಆಗಿ ಇನ್ಕ್ರೀಸ್ ಆಗ್ತಿದೆ. ಲಾಸ್ಟ್ ಒಂದು ವಾರದಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಬಂದ್ಬಿಟ್ಟು $60 ಪರ್ ಬ್ಯಾರಲ್ ಇತ್ತು, ಇವಾಗ $75 ಪರ್ ಬ್ಯಾರಲ್ ಬಂದಿದೆ. ಇದೇ ರೀತಿ ಕ್ರೂಡ್ ಆಯಿಲ್ ಪ್ರೈಸ್ ಏನಾದ್ರೂ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವೂ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಇವುಗಳ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಆಬ್ವಿಯಸ್ಲಿ ಬೇರೆ ಪ್ರಾಡಕ್ಟ್ಗಳ ಪ್ರೈಸ್ನು ಕೂಡ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಇಕಾನಮಿನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಯ್ತು ಅಂತಂದ್ರೆ ಕನ್ಸಂಪ್ಷನ್ ರಿಡ್ಯೂಸ್ ಆಗುತ್ತೆ. ಈ ಎಲ್ಲಾ ಫ್ಯಾಕ್ಟರ್ಸ್ ಗಳಿಂದಾಗಿ ಸ್ಟಾಕ್ ಮಾರ್ಕೆಟ್ ಸದ್ಯಕ್ಕೆ ಕರೆಕ್ಷನ್ಸ್ ಆಗ್ತಿದೆ. ಸ್ನೇಹಿತರೆ, ಇನ್ನು ನಿಫ್ಟಿ ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ಅಬ್ಸರ್ವ್ ಮಾಡೋದಾದ್ರೆ ಲಾಸ್ಟ್ ಒಂದು 15-20 ದಿನದಿಂದ ಭಾರತ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂ ಆಗಿ ಮೇಲೆ ಹೋಗ್ತಾ ಇತ್ತು. 24,000 ಲೆವೆಲ್ ಇಂದ 25,500 ಲೆವೆಲ್ ವರೆಗೂ ಬಂದಿತ್ತು. ಆದ್ರೆ ಲಾಸ್ಟ್ ಒಂದು 3-4 ದಿನದಿಂದ ಮಾರ್ಕೆಟ್ ಕಂಟಿನ್ಯೂ ಆಗಿ ಕೆಳಗಡೆ ಬರ್ತಾ ಇದೆ. ಸೊ ಸದ್ಯಕ್ಕೆ ಮಾರ್ಕೆಟ್ ಬಂದ್ಬಿಟ್ಟು 24,500 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಈ 24,500 ಲೆವೆಲ್ ಅಲ್ಲಿ ನಿಫ್ಟಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲೊಂದು ಸಪೋರ್ಟ್ ಇದೆ. ಮಂಡೇ ಏನಾದ್ರೂ ಮಾರ್ಕೆಟ್ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಏನಾದ್ರೂ ಸಸ್ಟೇನ್ ಆಯ್ತು ಅಂತಂದ್ರೆ ಮಾರ್ಕೆಟ್ ನಿಧಾನಕ್ಕೆ ವಾಪಸ್ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇದೆ. ಒಂದು ವೇಳೆ ಈ ಲೆವೆಲ್ ಏನಾದ್ರೂ ಬ್ರೇಕ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು 24,000 ಲೆವೆಲ್. ಸ್ನೇಹಿತರೆ, ಈ ಎರಡೂ ದೇಶಗಳ ನಡುವೆ ನಡೀತಿರುವಂತ ವಾರ್ ಎಷ್ಟ್ ದಿನ ನಡೆಯುತ್ತೆ, ಎಷ್ಟ್ ದಿನ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ನೋಬಡಿ ಕ್ಯಾನ್ ಪ್ರಿಡಿಕ್ಟ್. ಅಲ್ಲೂವರೆಗೂ ಕೂಡ ಮಾರ್ಕೆಟ್ ಸ್ವಲ್ಪ ರಿಮೇನ್ ವಾಲಟೈಲ್ ಇರೋ ಚಾನ್ಸಸ್ ಇದೆ. ಆದ್ರೆ ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ, ಸೊ ಯಾವಾಗ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ ಆ ಅವಕಾಶಗಳನ್ನ ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಯುಟಿಲೈಸ್ ಮಾಡಿದ್ದೆ ಆದ್ರೆ ಮಾರ್ಕೆಟ್ ಮೇಲೆ ಹೋದಾಗ you will be able to make good amount of profit. Friends, I hope you find this video useful. If you like this video, please to subscribe, please share it with your community. If you require any help with regards to the investment, you can get in touch with me. Thank you so much.